He has a PhD in Sharan Sahitya. He is a district magistrate, and you know, as a district magistrate, he has to wear hundreds of hats snugly to please everybody. So, I am pleased to present to you Dr. C. Somasekar. ಈ ವಿಶ್ವ ವೀರಶೈವ ಸಮ್ಮೇಳನವನ್ನು ತಮ್ಮ ದಿವ್ಯ ಆಶೀರ್ವಾದದ ಮೂಲಕ ಉದ್ಘಾಟನೆ ಮಾಡಿದಂತಹ ವಿಶ್ವದಾದ್ಯಂತ ವೀರಶೈವ ಧರ್ಮದ ಪ್ರಸಾರ ಕಾರ್ಯವನ್ನು ಕೈಗೊಂಡಿರುವಂತಹ ಪರಮ ಪೂಜ್ಯರಾದ ಸಿರಿಗೆಯ ಮಹಾಜಗದ್ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವ ನೆದೆ ಸುಡುಗಾಡು, ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ ಎನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ತಾ, ಅಮೇರಿಕಕ್ಕೆ ಬಂದು ತಮ್ಮ ಮೂಲ ಧರ್ಮದ ಪರಿಕಲ್ಪನೆಯ ಆಚರಣೆಯನ್ನು ಮುಂದುವರಿಸಿಕೊಂಡು ಬರ್ತಾ, ಆ ದಿವ್ಯ ಸಂದೇಶದ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವ ಈ ಮಹಾ ಅಧಿವೇಶನದ ಎಲ್ಲ ವ್ಯವಸ್ಥಾಪಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ನಾನು ಕನ್ನಡದಲ್ಲಿಯೇ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿರೆ ನೀ ನಮಗೆ ಕಲ್ಪತರು, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮಲೆ ಅದು ಸಹ್ಯಾದ್ರಿ, ನೀ ಕುಡಿಯುವ ನೀರು ಕಾವೇರಿ ಎನ್ನುವ ರಾಷ್ಟ್ರಕವಿಯವರ ಮಾತನ್ನು ಸ್ಮರಿಸಿಕೊಳ್ತಾ, 12ನೇ ಶತಮಾನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಶತಮಾನ. ಅಂಧಶ್ರದ್ಧೆ, ಮೂಢನಂಬಿಕೆಗಳು, ಸ್ತ್ರೀ ಶೋಷಣೆ, ಜಾತಿಯ ಸಂಕುಚಿತ ಭಾವಗಳಿಂದ ಜರ್ಜರಿತವಾಗಿದ್ದಂತಹ ವಿಶ್ವವನ್ನು ಮಾನವೀಯತೆಯ ಕಡೆಗೆ, ವಿಶ್ವ ಭಾತೃತ್ವದ ಕಡೆಗೆ ಕರೆದುಕೊಂಡು ಹೋದಂತಹ ವೀರಶೈವ ಧರ್ಮದ ಒಂದು ಮಹಾನ್ ಜ್ಯೋತಿ, ಬೆಳಕು ಬಸವಣ್ಣನವರು. ಬಸವಣ್ಣನವರ ಶರಣರ ದಿವ್ಯ ಆದರ್ಶಗಳನ್ನು ದರ್ಶನ ಮಾಡಿಸಬೇಕಾದ್ರೆ ವಚನಗಳಿಗೆ ನಾವು ಮೊರೆ ಹೋಗಬೇಕಾಗುತ್ತೆ. ವಚನಗಳು ಅಂದರೆ ಏನು? ಶರಣ ಆದಯ್ಯ ಒಂದು ಮಾತನ್ನು ಹೇಳ್ತಾನೆ, ಇಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದಣ ಕಥೆಯ ಇಂದು ಹೇಳುವ ನಾಟಕವಲ್ಲ, ಬಂದ ಶಬ್ದಗಳನ್ನು ಒಮ್ಮೆಲೆ ಉಸುರುವೆನೆಂಬ ಅಭ್ಯಾಸಿಯಲ್ಲ, ಚಂದ ವಿಚ್ಛಂದಗಳೆಂಬ ಸಂದೇಹಿಯಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಅನುಭವದ ಪರಿಯೇ ಬೇರೆ. ವಚನಗಳು ಶರಣರ ಅನುಭವದ ಮೂಸೆಯಲ್ಲಿ ಮೂಡಿ ಬಂದ ಅನರ್ಘ್ಯ ರತ್ನಗಳು. ಅದು ಶುದ್ಧ ಭಾವನೆಗಳ ರಸಗಂಗೆ, ಶುದ್ಧ ಭಾವನೆಗಳ ಜೀವನದಿ ವಚನಗಳು. ವಚನಗಳಿಗೆ ನಾವೆಲ್ಲರೂ ಉತ್ತರಾಧಿಕಾರಿಗಳು. ಪರಮಪೂಜ್ಯ ಶ್ರೀಗಳವರು ಹೇಳಿದ ಹಾಗೆ, ಶರಣಧರ್ಮದ ಮೂಲ ಸ್ತಂಭ ನೀತಿ ಸೂತ್ರಗಳು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವ ಮೂಲಕ ಈ ಸಪ್ತ ಮಹಾಸೂತ್ರಗಳನ್ನು ಸಮಾಜಕ್ಕೆ ನೀಡಿದ ಒಂದು ವಿಶ್ವ ಭಾತೃತ್ವ ಧರ್ಮದ ದಾರ್ಶನಿಕರು ಬಸವಣ್ಣನವರು. ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಆಡಳಿತಾತ್ಮಕ ಸಂವಿಧಾನವನ್ನು. ಬಸವಣ್ಣನವರು ಇಡೀ ವಿಶ್ವಕ್ಕೆ ಜೀವನ ಸಂವಿಧಾನವನ್ನು ಕೊಟ್ಟರು. ಇಡೀ ಬದುಕಿಗೆ ಜೀವನ ಸಂವಿಧಾನವನ್ನು ಕೊಟ್ಟಂತಹ ಏಕೈಕ ದಾರ್ಶನಿಕ, ದ್ರಷ್ಟಾರ, ಕಾರಣಿಕ ಪುರುಷ ಅಂದರೆ ಬಸವಣ್ಣನವರು. ಅವರ ಧರ್ಮ ಎಂತಹ ಧರ್ಮ? ದಯೇ ಧರ್ಮದ ಮೂಲವಯ್ಯ, ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯೆ ಇಲ್ಲದ ಆ ಧರ್ಮ ಯಾವುದಯ್ಯ? ಕಂಪ್ಯಾಷನ್. ಪರಮ ಪೂಜ್ಯ ಶ್ರೀಗಳವರು ಹೇಳಿದಾಗೆ ದಯೆ ಎಲ್ಲ ಧರ್ಮಗಳ ಮೂಲ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದಂಥವರು ಶರಣರು. ಶರಣರ ಧರ್ಮ
ಎಂತಹ ಧರ್ಮ, ಎಂತಹ ಇಹಪರಗಳ ಸಮನ್ವಯವನ್ನು ಶರಣರು ಸಾಧನೆ ಮಾಡಿದ್ರು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಇಂತಹ ಸ್ವರ್ಗ ನರಕಗಳ ಕಲ್ಪನೆಯನ್ನು ಬಸವಣ್ಣನ ಪೂರ್ವಯುಗದಲ್ಲಿ ನಾವು ಕಾಣ್ತಾ ಇರಲಿಲ್ಲ. ಕವಿ ಹೇಳ್ತಾನೆ, ಪಾಪವೋ ಪುಣ್ಯವೋ, ಸ್ವರ್ಗವೋ ನರಕವೋ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಂತ ಹೇಳಿ. ಸ್ವರ್ಗ ನರಕಗಳು ಕೇವಲ ಕಲ್ಪನೆ ಮಾತ್ರ ಅನ್ನುವ ವಿನೂತನವಾದಂತಹ ಧರ್ಮವನ್ನು ಹಿಂದೆ ಅನೇಕ ದಾರ್ಶನಿಕರು ಸಂತರು ಬದುಕಿನಿಂದ ಪಲಾಯನವಾದಿಗಳಾದರು. ತಂಬೂರಿ ಹಿಡ್ಕೊಂಡು ಪದಗಳನ್ನು ಹಾಡ್ತಾ ಜೀವನ ಲೌಕಿಕ ಬದುಕನ್ನು ತ್ಯಾಗ ಮಾಡಿದ್ರು, ವೈರಾಗ್ಯದ ಭಾವನೆಯನ್ನು ತೋರಿದ್ರು. ಶರಣರು ಎಂದೂ ಸಹ ಜೀವನ ವಿಮುಖಿಗಳಾಗಲಿಲ್ಲ, ಜೀವಮುಖಿಗಳಾದರು, ಸಮಾಜಮುಖಿಗಳಾದರು. ಶರಣರ ಬಹುದೊಡ್ಡ ಸಂದೇಶ ಅಂದರೆ ಜಾತ್ಯತೀತ ಸಮಾಜದ ಪರಿಕಲ್ಪನೆ. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪಯ್ಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿನ್ಯನೆಂಬ ಋಷಿ, ಮೂರು ಭುವನವರಿಯೇ ನಾವಿದ ಕಾಣಿರೋ ಅನ್ನುವ ವಚನದ ಮೂಲಕ ಸಮಾಜದ ಮೇಲಸ್ತರದ ಎಲ್ಲ ಮಹಾ ತಪಸ್ವಿಗಳು, ಯೋಗಿಗಳು, ಸಂತರು ಹುಟ್ಟಿದ್ದು ಕೆಳಸ್ತರದಲ್ಲಿ. ಆದರೆ ಅವರ ಸಾಧನೆಯ ಮೂಲಕ, ಅವರ ತಪಸ್ಸಿನ ಮೂಲಕ ಮತ್ತು ಅವರ ಕಾಯಕ ಶ್ರೇಷ್ಠತೆಯ ಮೂಲಕ ಜಗತ್ತಿನ ಮೇಲೆತ್ತರಕ್ಕೆ ಏರಿದಂತಹವರು. ಇಂತಹ ವಿಶ್ವ ಭಾತೃತ್ವ ಸಂದೇಶವನ್ನು ಸಾರಿದ ಹಿರಿಮೆ ಬಸವಣ್ಣನವರಿಗೆ ಸಲ್ಲುತ್ತೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅನ್ನುವಂತಹ ವಿಶ್ವ ಭಾತೃತ್ವ ಧರ್ಮ ನಮ್ಮದು, ನಿಮ್ಮದು. ಅದರ ದಾರ್ಶನಿಕ ಪುರುಷ ಬಸವಣ್ಣನವರು. ಬಂಧುಗಳೇ, ಬಸವಣ್ಣನವರ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದ ಒಳಗೆ. ಬಹುಶಃ ಕಾಯಕದ ಪರಿಕಲ್ಪನೆಯನ್ನು ಇಷ್ಟು ಸಮಗ್ರವಾಗಿ ನೀಡಿದಂಥವ್ರು ಯಾರನ್ನು ನಾವು ಕಾಣಲಾರೆವು. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತೇವೆ, ಆದರೆ ಕೈಲಾಸ ಅಂತ ಹೇಳೋದಿಲ್ಲ. ಈ ಕಾಯಕ ಕೈಲಾಸದನ್ನ ಪರಿಕಲ್ಪನೆಯನ್ನು ಸಾಕಾರಗೊಳಿಸ್ತಕ್ಕಂಥ ಒಂದು ದಿವ್ಯ ಸಾಧನ ಅಂತ ಹೇಳಿದಂಥವರು ಶರಣರು. ಶರಣರ ದಾಸೋಹ ತತ್ವ ಅದ್ಭುತವಾದಂಥದ್ದು. ಬಸವಣ್ಣ ಈಸ್ ಎ ಗ್ರೇಟ್ ಸೋಷಿಯಲ್ ಸೈಂಟಿಸ್ಟ್, ಎಕಾನಮಿಸ್ಟ್ ಆ್ಯಂಡ್ ಎ ಫಿಲಾಸಫರ್ ಆಲ್ಸೋ. ಈಸ್ ಎ ಗ್ರೇಟ್ ಎಕಾನಮಿಸ್ಟ್. ಇವತ್ತು ನಾವು ಏನು ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಅನ್ನುವ ತತ್ವ ಇದೆ, ಅದರ ಸಾಕಾರವೇ ಕಾಯಕ ಮತ್ತು ದಾಸೋಹ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣಿ ಅನ್ನುವ ಮಾತಿನ ಮೂಲಕ ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವ, ಕೋಳಿ ಒಂದು ಕುಟುಕ ಕಂಡರೆ ಕರೆಯದೆ ತನ್ನ ಬಳಗವೆಲ್ಲವ, ಶಿವಭಕ್ತನಾದಡೆ ಭಕ್ತ ಪಕ್ಷಪಾತಿ ಅಲ್ಲದಿದ್ದೊಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಅನ್ನುವ ದಾಸೋಹ ತತ್ವ. ಒಂದು ಅನ್ನದ ಅಗುಳನ್ನು ಕಂಡ್ರೆ ಕೋಳಿ ತನ್ನೆಲ್ಲ ಸಹಚರರನ್ನ ಕರೆಯುತ್ತೆ. ಒಂದು ಕಾಗೆ ಅಗುಳನ್ನು ಕಂಡ್ರೆ ತನ್ನ ಎಲ್ಲ ಸಹಚರ ಕಾಗೆಗಳನ್ನು ಆಹ್ವಾನಿಸುತ್ತೆ. ಆದರೆ ಮನುಷ್ಯ ಸ್ವಾರ್ಥಿಯಾದಂತಹ ಈ ಮನುಷ್ಯ ಹೇಗೆ ತನ್ನ ಜೀವನವನ್ನು ಶೋಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಬಹಳ ಸುಂದರವಾಗಿ ದಾಸೋಹ ತತ್ವದ ಮೂಲಕ ಶರಣರು ಪ್ರತಿಪಾದನೆ ಮಾಡ್ತಾರೆ. ಬಂಧುಗಳೇ, ಅಕ್ಕ ಮಹಾದೇವಿ ನಮ್ಮ ಇಹಪರಗಳ ಸಮನ್ವಯವನ್ನು ಸಾಧನೆ ಮಾಡಿದಂಥವಳು. ಸ್ತುತಿ ನಿಂದೆಗಳು ಬಂದಡೆ ಸಮಾಧಾನಿಯಾಗಿರಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಂಥವಳು. ಆಕೆ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲಿ ಮನೆ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಅನ್ನುವ ಹಾಗೆ ಈ ಲೌಕಿಕ ಬದುಕಿನಲ್ಲಿ ಏನೆಲ್ಲ ದುಃಖ ದುಮಾನಗಳು ಬರುತ್ತೆ, ತಲ್ಲಣಗಳು ಬರುತ್ತೆ, ತುಮುಲುಗಳು ಬರುತ್ತೆ, ನೋವು ಬರುತ್ತೆ, ದುಃಖ ಬರುತ್ತೆ, ಇವೆಲ್ಲವಂತ ಆತ್ಮಸ್ಥೈರ್ಯವನ್ನು
ನಾವು ಹೊಂದಬೇಕು ಅನ್ನುವಂಥ ದಿವ್ಯ ಸಂದೇಶವನ್ನು ನೀಡಿದಂಥವಳು ಒಬ್ಬ ಮಹಿಳೆ. ಬಹುಶಃ ಇಡೀ ಭಾರತದ ಇತಿಹಾಸದಲ್ಲಿ ಸ್ತ್ರೀ ಸಮಾನತೆಯ ಬಗ್ಗೆ ಮೊದಲು ಹೋರಾಟ ಮಾಡಿದಂಥವರು ಬಸವಣ್ಣನವರು. ಜವರೇಗೌಡರ ಕಡೆ ಒಂದು ಮಾತನ್ನು ಹೇಳ್ತಾರೆ, ಸ್ತ್ರೀ ಸಮಾನತೆಯ ಬಗ್ಗೆ ಕಾರ್ಲ್ ಮಾರ್ಕ್ಸ್ ಸೋತಾಗ, ಅರಿಸ್ಟಾಟಲ್ ಆ ಬಗ್ಗೆ ಪ್ರಯತ್ನವನ್ನು ಮಾಡದೇ ಇದ್ದಾಗ, ಯೇಸು ಕ್ರಿಸ್ತ ಸ್ತ್ರೀ ಸಮಾನತೆಯ ಬಗ್ಗೆ ಚಿಂತನೆಯನ್ನೇ ಮಾಡದೇ ಇದ್ದಾಗ, ಮಹಮ್ಮದ್ ಪೈಗಂಬರು ಮಹಿಳೆಯ ಉದ್ಧಾರದ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸದೇ ಇದ್ದಾಗ ಇಡೀ ವಿಶ್ವದಲ್ಲಿ ಸ್ತ್ರೀ ಸಮಾನತೆಯ ಮೊದಲ ಪ್ರತಿಪಾದಕರು ಬಸವಣ್ಣನವರು ಅನ್ನೋ ಮಾತನ್ನು ನಾವು ಕೇಳ್ತೇವೆ. ಬಂಧುಗಳೇ, ಬಸವಣ್ಣ ಎಂತಹ ಸಮಾಜವನ್ನು ಸೃಷ್ಟಿ ಮಾಡಿದ್ರು. ಬಸವಣ್ಣ ಪ್ರತಿಪಾದನೆ ಮಾಡಿದಂಥ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಈಸ್ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನರಿಗೆ ಅಲ್ಲಿ ಅವಕಾಶ. ಅಲ್ಲಿನ ಸಿಂಹಾಸನಾಧೀಶ್ವರರು ಅಲ್ಲಮ ಪ್ರಭುಗಳು. ಕೆಳಸ್ತರದಲ್ಲಿ ಹುಟ್ಟಿ ಮಹಾಜ್ಞಾನನಿಧಿಯಾದ ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ ನಡೆದಂಥ ಅನುಭವ ಮಂಟಪ ಅಲ್ಲಿ ವಿಚಾರಧಾರೆಗಳ ಸಂವಾದಕ್ಕೆ, ಅನುಸಂಧಾನಕ್ಕೆ ಒಂದು ದೊಡ್ಡ ವೇದಿಕೆ. ಬಂಧುಗಳೇ, ಶರಣರು ವೈಚಾರಿಕ ಪ್ರಜ್ಞೆಯನ್ನು ಪ್ರತಿಪಾದನೆ ಮಾಡಿದ್ರು. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಮ್ಮ ಡಾಂಬಿಕತೆ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅನ್ನುವಂತಹ ದ್ವಂದ್ವ ನೀತಿಯನ್ನ ಧಿಕ್ಕರಿಸಿದಂತಹವರು ಬಸವಣ್ಣನವರು ಮತ್ತು ಶರಣರು. ಅಷ್ಟೇ ಅಲ್ಲ, ನಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಒಂದು ತತ್ವವನ್ನು ನೀಡಿದರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೆಯೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅನ್ನುವ ಧೀಮಂತ ಒಂದು ತತ್ವವನ್ನು, ಇಡೀ ದೇಹವನ್ನೇ ದೇವಾಲಯವನ್ನಾಗಿ ಮಾಡಬೇಕು ಅನ್ನುವಂಥ ವಿನೂತನ ಕಲ್ಪನೆಯನ್ನು ನೀಡಿದಂಥವರು ಶರಣರು. ಶರಣರ ಮಾತು ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖಿಯಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಈ ಮುತ್ತಿನ ಹಾರಕ್ಕಿಂತ, ಸ್ಫಟಿಕದ ಶಲಾಖೆಯ ಮಾತಿಗಿಂತ ಒಳಗಿನ ಲಿಂಗ, ಒಳಗಿನ ಆತ್ಮ ಅಹುದಹುದೆನ್ನುವಂತಹ ಒಂದು ಮಹಾನ್ ತತ್ವವನ್ನು ಪ್ರತಿಪಾದನೆ ಮಾಡಿದಂಥವರು ಶರಣರು. ಬಂಧುಗಳೇ, ಬಹಳಷ್ಟು ಸಮಯವಿಲ್ಲ, ಆದರೆ ಬಸವಣ್ಣನವರ ಒಂದು ವಚನವನ್ನು ಇಲ್ಲಿ ಹೇಳಲೇಬೇಕು. ನಾವೆಲ್ಲ ಅಧಿಕಾರಸ್ಥರು, ತುಂಬ ದುಡ್ಡಿರತಕ್ಕಂಥವರು, ಐಶ್ವರ್ಯ ಇರುವರು, ನಾವು ನಮ್ಮನ್ನೇ ಮರೆತು ಹೋಗ್ತೇವೆ. ಆನೆಯ ನೀರಿಕೊಂಡು ಹೋದಿರೇ ನೀವು, ಕುದುರೆಯ ನೀರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವನರಿಯಲಾರದೆ ಹೋದಿರಲ್ಲ, ಸದ್ಗುಣವ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮ ಗಜವನೇರಿ ವಿಧಿಗೆ ನೀವು ಗುರಿಯಾಗಿ ಹೋದಿರಲ್ಲ ಅನ್ನುವ ಬಸವಣ್ಣನವರ ಮಾತನ್ನು ಸ್ಮರಿಸ್ಕೊಳ್ತಾ, ಬಂಧುಗಳೇ, ಬಸವಣ್ಣನವರ ಬಗ್ಗೆ ಒಂದಿಬ್ಬರು ಮಹಾನುಭಾವರು ಇಂಗ್ಲಿಷ್ನಲ್ಲಿ ಹೇಳಿದಂಥ ಮಾತನ್ನು ತಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಶ್ರೇಷ್ಠ ಗಾಂಧಿವಾದಿಗಳಾದ ಆರ್ ದಿವಾಕರ್ ಒಂದು ಮಾತನ್ನು ಹೇಳ್ತಾರೆ, ಇಟ್ ರಿಕ್ವೈರ್ಡ್ ಇನ್ಸೈಟ್ ಆಫ್ ಎ ಫಿಲಾಸಫರ್, ದ ಬೋಲ್ಡ್ನೆಸ್ ಆಫ್ ಎ ಪ್ರೊಫೆಟ್, the earnestness of a reformer, and drive of a man of action to sweep the dust of the minds of men and give them a fresh outlook. That was what Basava did in those early days in the 12th century of Karnataka. Gajendra Gadkar ಹೇಳ್ತಾರೆ, today several clouds seem to gather strength in the horizon of India, and common men and women look perplexed and frustrated and show symptoms of gathering indignation. At such a time in the history of India, I think all of us can go back to Basava and seek guidance, inspiration, and light from his philosophy. If Basava philosophy is properly understood and interpreted to the common man and woman in India, it will help the country on its onward march in search of happiness, social equality, and spiritual good. Professor Srikantan on the Matan ಹೇಳ್ತಾರೆ, it is not an exaggeration to say that the preachings of Basava is like an ocean into which all the earlier thoughts flowed in, from which all the later thoughts flowed out. Kind like Buddha, simple like Mahavir, gentle like Jesus, bold like Muhammad, Basava strikes us as a wonder of creation. But what attracts us most to him are those preachings in which he anticipated the greatest modern thinkers, Karl Marx and Mahatma Gandhi. ಬಂಧುಗಳೇ, ಶಿವರುದ್ರಪ್ಪನವರು ಬಸವಣ್ಣನವರ ಬಗ್ಗೆ ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ಮಾತು ಹೇಳ್ತಾರೆ, ನೀನಲ್ಲ ಏಕಾಂಗಿ
ಯಾವುದೋ ದೂರ ಗುಹವಾಸದೇಕಾಂತದಲ್ಲಿ ಬದುಕಿದ ಸಿದ್ಧ, ನೀನಲ್ಲ ಏಕಾಂಗಿ, ಯಾವುದೋ ದೂರ ಗುಹವಾಸದೇಕಾಂತದಲ್ಲಿ ಬದುಕಿದ ಸಿದ್ಧ, ಶಿರದುದ್ದವಾದ ಉರದುದ್ದವಾದ ನಾನಾ ವರ್ಣಗಳ ನಡುವೆ, ಸಂಸಾರದ ಅಲೆಗಳ ನಡುವೆ, ಅಧಿಕಾರದ ನಾಯಿ ಕೂಗಿನ ನಡುವೆ ಸದ್ದಿರದೆ ನಿಂತ ದೀಪದ ಕಂಬ, ನಿನ್ನ ಸುತ್ತಲೂ ಬಂದು ಸಂಗಮವಾಯ್ತು 100 ಬೆಳಕಿನ ಬಿಂಬ. ತಮಂದ ಘನವಾದಂದಿನ ಆವರಣಗಳ ತುಂಬ ಕಿರಣ ಸಂಚಾರ, ಆ ಜ್ಯೋತಿಯಡಿಯಲ್ಲಿ ಬಂತು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ. ಈ ವಚನ ವಾಂಗ್ಮಯ ಗುಡಿಗೆ ನೀನೇ ಜಂಗಮ ಮೂರ್ತಿ. ಇರಬಹುದು ನಿನಗಿಂತಲೂ ದೊಡ್ಡವರು, ಇರಬಹುದು ನಿನಗಿಂತಲೂ ದೊಡ್ಡವರು, ಅನುಭಾವದಲ್ಲಿ ಮೇಲೇರಿ ಬಯಲಾದವರು. ಇರಬಹುದು ನಿನಗಿಂತಲೂ ದೊಡ್ಡವರು, ಅನುಭಾವದಲ್ಲಿ ಮೇಲೇರಿ ಬಯಲಾದವರು. ಇರಬಹುದು ನಿನಗಿಂತಲೂ ದೊಡ್ಡ ತ್ಯಾಗಿಗಳು, ವಿರಾಗಿಗಳು. ಆದರೆ ಇರಲಾರರೆಂದೇ ತೋರುತ್ತಿದೆ ನಿನ್ನಂತೆ ನಿನ್ನ ಒಳಗು ಹೊರಗುಗಳನ್ನು ಬಿಚ್ಚಿಟ್ಟು ಒಗೆದು ಮಡಿಮಾಡಿ ಇಷ್ಟ ದೈವಕ್ಕೆ ನಡೆಮಡಿ ಹಾಸಿದವರು. ಹೀಗಾಗಿ ಮಾತೆಲ್ಲ ಮುತ್ತಿನ ಹಾರ, ನಡೆಯೆಲ್ಲ ಶಿವಮೆಚ್ಚಿ ಅಹುದಹುದೆನ್ನುವ ಪರಿ, ಸಂಗನ ಮುಂದೆ ಕರ್ಪೂರ ಉರಿದಂತೆ ನೀನಲ್ಲ ಏಕಾಂಗಿ, ಯಾವುದೋ ದೂರ ಗುಹವಾಸದೇಕಾಂತದಲ್ಲಿ ಬದುಕಿದ ಸಿದ್ಧ ಅನ್ನುವ ಮಾತನ್ನ ಹೇಳ್ತಾ, ಇಂತಹ ಒಂದು ಅದ್ಭುತವಾದಂತಹ ಅಧಿವೇಶನವನ್ನು ತಾವು ಏರ್ಪಡಿಸಿದ್ದೀರಿ. ಒಂದೇ ಒಂದು ಕುವೆಂಪು ಅವರ ವಚನವನ್ನ ನನ್ನ ಮಾತಿಗೆ ತಿರುಚಿಕೊಂಡು ಒಂದು ಮಾತನ್ನು ಹೇಳಲು ಮಾತು ಮುಗಿಸ್ತೇನೆ. ಬಾರಿಸು ವಿಶ್ವ ವೀರಶೈವ ಡಿಂಡಿಮವ, ಬಾರಿಸು ವಿಶ್ವ ವೀರಶೈವ ಡಿಂಡಿಮವ, ಓ ವೀರಶೈವ ಹೃದಯ ಶಿವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಿಸು. ಬಾರಿಸು ವಿಶ್ವ ವೀರಶೈವ ಡಿಂಡಿಮವ, ಓ ವೀರಶೈವ ಹೃದಯ ಶಿವ ಅನ್ನುವ ಮಾತನ್ನು ಹೇಳ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಈ ಅಧಿವೇಶನದ ಎಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಶರಣರ ಸಂದೇಶ, ಈ ಕನ್ನಡದ ಸಂದೇಶ, ನಮ್ಮ ತಾಯ್ನುಡಿಯ ಸಂದೇಶ, ನಮ್ಮ ತಾಯಿ ನಾಡಿನ ಸಂದೇಶ, ನಮ್ಮ ತಾಯಿ ಭಾಷೆಯ ಸಂದೇಶ ನಮಗೆಲ್ಲ ಸದಾಕಾಲ ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸಿ, ಹಾರೈಸಿ ನಿಮಗೆಲ್ಲರಿಗೂ ಶರಣಾರ್ಥಿಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.